See the question number 29. Two concentric circle of radii 5 centimeters and 3 centimeter are drawn to the length of the chord of the large circle which touches the smaller circle at point P. So we have to find the chord length. So ಇಲ್ಲಿ ನೋಡಿ ಸ್ಮಾಲರ್ ಸರ್ಕಲ್ ಇದೆ ಅಲ್ವಾ. ಸೊ ಸ್ಮಾಲರ್ ಸರ್ಕಲ್ ಅದ್ರದ್ದು ರೇಡಿಯಸ್ ಏನ್ ಹೇಳ್ತಾ ಇದಾರೆ ಅವರು ಒ ಪಿ. ಸೊ ಒ ಪಿ ರೇಡಿಯಸ್ ಎಷ್ಟಿದೆ ಅಂತೆ 3 ಸೆಂಟಿಮೀಟರ್ ಇದೆ ಅಂತೆ. ಸೊ ಅದೇ ರೀತಿ ಬಿಗ್ಗರ್ ಸರ್ಕಲ್, ಸೊ ಅದ್ರ ರೇಡಿಯಸ್ ಏನ್ ಹೇಳ್ತಾ ಇದಾರೆ ಅವರು ಎ ಒ ಮತ್ತು ಒ ಬಿ ಅಲ್ವಾ. ಸೊ ಅದರ ಒಂದು ರೇಡಿಯಸ್ ಏನ್ ಹೇಳ್ತಾ ಇದಾರೆ ಅವರು 5 ಸೆಂಟಿಮೀಟರ್ ಅಂತ ಇದ್ದಾರೆ. ಸೊ ಇಲ್ಲಿ ಎ ಬಿ ಏನಾಗಿದೆ, ಈ ಒಂದು ಬಿಗ್ಗರ್ ಸರ್ಕಲಿನ ಕಾರ್ಡ್ ಆಯ್ತು ಅಲ್ವಾ. ಸೊ ಜ್ಯಾ ಅಲ್ವಾ. ಸೊ ಇದರ ಲೆಂತ್ ಅನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕಂತೆ. ಸೊ ಈಗ ಕೊಟ್ಟಿರುವ ದತ್ತಾಂಶಗಳನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, so here OP is equal to 3 centimeter, the radius of the smaller circle, and AO and OB are the bigger circle's radius, that is 5 centimeter. Okay, here this AP we have to find the chord length, that is AB ಅಲ್ವಾ. ಸೊ ಎ ಬಿ ಯ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಎ ಬಿ ಅಂದ್ರೆ ಏನಾಯ್ತು, ಎ ಪಿ ಪ್ಲಸ್ ಪಿ ಬಿ ಅಂತ ಆಯ್ತಲ್ವಾ. ಸೊ ಎ ಪಿ ಪ್ಲಸ್ ಪಿ ಬಿ ಲೆಂತ್ ಆಯ್ತು. ಸೊ ನೋಡಿ ಇಲ್ಲಿ, ಹಿಯರ್ ಒ ಪಿ ಇಸ್ ದಿ ರೇಡಿಯಸ್ ಅಂಡ್ ದಿಸ್ ಲೆಫ್ಟ್ ಯಾವ್ದಾದ್ರು ಟ್ರಯಾಂಗಲ್ ಅನ್ನ ತಗೊಳ್ಬಹುದು ನೀವು. ಸೊ ಇಲ್ಲಿ ಒ ಪಿ ಅಲ್ವಾ. ಸೊ ಒ ಪಿ ಎ ಟ್ರಯಾಂಗಲ್ ಇದನ್ನ ತಗೊಂಡ್ರೆ, ಸೊ ಇದು ನೋಡಿ ಇಲ್ಲಿ ಒ ಎ ಮತ್ತು ಒ ಬಿ ಗಳು ಏನಾಯ್ತು, ಬಿಗ್ಗರ್ ಸರ್ಕಲಿನ ರೇಡಿಯಸ್ ಆಯ್ತು. ಸೊ ಇಲ್ಲಿ ಎ ಬಿ ಏನಾಯ್ತು, ಕಾರ್ಡ್ ಆಯ್ತು. ಸೊ ಇಲ್ಲಿ ಟ್ರಯಾಂಗಲ್ ಎ ಒ ಪಿ is equal to angle A plus angle O plus angle P ಅಲ್ವಾ. ಸೊ ಇಲ್ಲಿ ನೋಡಿ, ದಿಸ್ ಟ್ರಯಾಂಗಲ್ ಎ ಒ ಪಿ ಮತ್ತು ಒ ಪಿ ಬಿ ಗಳು ಏನಾಯ್ತು, ಈಕ್ವಲ್ ಟ್ರಯಾಂಗಲ್. ಸೊ ಸಿಮಿಲರ್ ಕಾಂಗ್ರುಯೆನ್ಸ್ ಟ್ರಯಾಂಗಲ್, ಯಾಕಂದ್ರೆ ದಿಸ್ ಆಂಗಲ್ ಒ ಪಿ ಎ ಆಂಗಲ್ ಟ್ರಯಾಂಗಲ್, ದಿಸ್ ಒ ಪಿ ಬಿ ಇದು ಕೂಡ ಏನಾಯ್ತು, ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಅದೇ ರೀತಿ ಒ ಪಿ ಏನಾಗುತ್ತೆ, ಒ ಬಿ ಸೈಡ್ಗೆ ಈಕ್ವಲ್ ಆಗುತ್ತೆ. ಸೊ ಒ ಪಿ ಸೈಡ್ ಮತ್ತು ಒ ಪಿ ಸೈಡ್ ಏನಾಗುತ್ತೆ, ಎರಡು ಟ್ರಯಾಂಗಲ್ಗೂ ಈಕ್ವಲ್ ಆಗತ್ತೆ. ಸೊ ಹಾಗಾದ್ರೆ ನಾವ್ ಏನ್ ಹೇಳ್ಬೋದು, ಟ್ರಯಾಂಗಲ್ ಎ ಒ ಪಿ ಮತ್ತು ಒ ಪಿ ಬಿ ಗಳು ಈಕ್ವಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ನೀವೇನ್ ಮಾಡ್ಬೋದು, ಎ ಒ ಪಿ ಅನ್ನ ಬೇಕಾದ್ರೂ ತಗೊಳ್ಬಹುದು, ಒ ಪಿ ಬಿ ಅನ್ನ ಬೇಕಾದ್ರೂ ತಗೊಳ್ಬಹುದು. ಸೊ ನೋಡಿ ಇಲ್ಲಿ ಒ ಪಿ ಏನಾಗಿದೆ, ರೇಡಿಯಸ್ ಆದ್ರೆ ಎ ಪಿ ಏನಾಗಿದೆ, ಈ ಒಂದು ಸ್ಮಾಲರ್ ಸರ್ಕಲ್ ಗೆ ಟ್ಯಾಂಜೆಂಟ್ ಆಗಿದೆ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, 90 ಡಿಗ್ರಿ ಬೈ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್. ಸೊ ಇದೇನಾಗುತ್ತೆ, 90 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಏನ್ ಹೇಳ್ಬೋದು, ಇಲ್ಲಿ ಎ ಪಿ ಒ ಇಸ್ ದಿ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಬೈ ದಿ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಏನ್ ಹೇಳುತ್ತೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ length of the hypotenuse is equal to the sum of the square of the other two sides ಅಂತ ಹೇಳುತ್ತೆ. ಸೊ ಹಾಗಾದ್ರೆ ನಾನೇನ್ ಬರಿಬಹುದು, by the Pythagoras theorem, we can write this AO square is equal to
OP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್ ಅಂತ ಬರಿತೀನಿ. ಸೊ AO ಸ್ಕ್ವೇರ್ ಅಂದ್ರೆ ಏನಾಯ್ತು ಇಲ್ಲಿ? AO ಅಂದ್ರೆ ಏನಾಯ್ತು? ಬಿಗ್ಗರ್ ಸರ್ಕಲ್ ರೇಡಿಯಸ್ ಆಯ್ತಲ್ವಾ? ಸೊ ರೇಡಿಯಸ್ ಏನ್ ಹೇಳುತ್ತೆ? 5 ಸೆಂಟಿಮೀಟರ್. ಸೊ 5 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು OP ಅಲ್ವಾ? ಸೊ OP ಅಂದ್ರೆ ಏನಾಯ್ತು? ಸ್ಮಾಲರ್ ಸರ್ಕಲಿನ ರೇಡಿಯಸ್. ಎಷ್ಟು ಹೇಳ್ತಾ ಇದ್ದಾರೆ ಅವರು? 3 ಸೆಂಟಿಮೀಟರ್. ಸೊ ವಿಚ್ ಇಸ್ ಈಕ್ವಲ್ ಟು 3⁻² ಪ್ಲಸ್ AP. ಸೊ AP ಲೆಂತ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ AP ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಸೊ AP ಸ್ಕ್ವೇರ್ ಇಸ್ ಈಕ್ವಲ್ ಟು 5 5 25 ಮೈನಸ್ 3 3 9 ಅಲ್ವಾ? ಸೊ ಹಾಗಾದ್ರೆ AP ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9 ಇಸ್ 16. ಸೊ ಹಿಯರ್ AP ಇಸ್ ಈಕ್ವಲ್ ಟು ಏನಾಯ್ತು? ಸ್ಕ್ವೇರ್ ರೂಟ್ ಆಫ್ 16. therefore this AP is equal to ಏನಾಗುತ್ತೆ? 4 ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ AP ಲೆಂತ್ ಏನಾಯ್ತು? 4 ಅಂತ ಆಯ್ತು. ಸೊ ನಾವ್ ಈಗಾಗಲೇ ಏನ್ ಹೇಳಿದೀವಿ? AOP ಮತ್ತು OPB ಗಳು ಸೇಮ್ ಇದೆ. ಸೊ ಎರಡು ಈಕ್ವಲ್ ಟ್ರಯಾಂಗಲ್ ಅಂತ ಹೇಳಿದೀವಿ. ಸೊ ಹಾಗಾದ್ರೆ ಇಲ್ಲಿ AO 5 ಇದ್ರೆ OB ಕೂಡ ಏನಾಗುತ್ತೆ? 5 ಇರುತ್ತೆ. ಸೊ ಇಲ್ಲಿ OP ರೇಡಿಯಸ್ ವಿಚ್ ಇಸ್ ಏನು? 3 ಸೆಂಟಿಮೀಟರ್ and this AP is 4 and PB length is also 4 centimeter. So we have to find the length of the chord ಅಲ್ವಾ? So length of the chord ಏನ್ ಹೇಳುತ್ತೆ? AP plus PB ಅಂತ ಹೇಳುತ್ತೆ. So AP is 4 centimeter plus PB is also 4 centimeter, which implies 4 plus 4 is 8 centimeter, which is the length of the chord. Okay, hence the proof.